ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ತುಂಬಾ ಸಾಫ್ಟ್ ಆದಂತಹ ಚಪಾತಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಹಿಟ್ಟನ್ನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗೆಯೇ ಒಂಚೂರಷ್ಟು ಎಣ್ಣೆನ ಬಳಸ್ತೇನೆ. ತುಂಬಾ ಸಾಫ್ಟಾಗಿ ಹತ್ತಿಯಷ್ಟೇ ಮೃದುವಾದಂತಹ ಚಪಾತಿನ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ 5 ಅಂದರೆ 5 ನಿಮಿಷದಲ್ಲೇ ಈ ಚಪಾತಿ ರೆಸಿಪಿನ ಮಾಡ್ಕೊಳ್ಬೋದು. ಇದೇ ರೀತಿಯಲ್ಲಿ ಚಪಾತಿನ ಮಾಡಿ ಒಂದಿನ ಅಲ್ಲ 2 ದಿನ ಇಟ್ಟರೂ ಈಗಲೇ ಮಾಡಿದ್ದೀವೇನೋ ಅನ್ನೋಷ್ಟು ಸಾಫ್ಟಾಗಿ ಇರ್ತವೆ ಈ ಚಪಾತಿ ರೆಸಿಪಿ. ಬನ್ನಿ ಸಾಫ್ಟ್ ಆದಂತಹ ಈ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1.5 ಕಪ್ ಅಷ್ಟು ನೀರನ್ನು ಸೇರಿಸಿ ನೀರನ್ನು ಕುದಿಯಲು ಬಿಡೋಣ. ನೋಡಿ, ನೀರು ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಕರಗಿದ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ನೀರು ಸೇರಿಸ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 1.5 ಕಪ್ ಅಷ್ಟು ನೀರನ್ನು ತಗೊಂಡ್ರೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀರು ಕುದಿ ಬಂದ ನಂತರ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ಉಗುರು ಬೆಚ್ಚಗಿರುವಾಗಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನಿಮಗೆ ಹಿಟ್ಟು ತೆಳ್ಳಗಾಯಿತು ಅಂದರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಅಥವಾ ಜಾಸ್ತಿ ಗಟ್ಟಿ ಆಯಿತು ಅಂದ್ರೂ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಉದುರಿಸ್ಕೊಳ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಹಾಕಿರುವಂತಹ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಹಿಟ್ಟು ಸರಿ ಹೋಗುತ್ತೆ. 2 ಕಪ್ಪು ಗೋಧಿ ಹಿಟ್ಟಿಗೆ 1.5 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ವಿ ಅಂದರೆ ಕರೆಕ್ಟ್ ಮೆಜರ್ಮೆಂಟು. ಯಾವುದೇ ನೀರು ಅವಶ್ಯಕತೆ ಇಲ್ಲ, ಹಾಗೆಯೇ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ನಾವು ಹಾಕಿರುವಂತಹ ಮೆಜರ್ಮೆಂಟ್ ಕರೆಕ್ಟಾಗಿ ಇರೋದ್ರಿಂದ ನೀರಿನ ಅವಶ್ಯಕತೆಯೂ ಇಲ್ಲ, ಹಾಗೆಯೇ ಹಿಟ್ಟಿನ ಅವಶ್ಯಕತೆಯೂ ಇಲ್ಲ. ನೋಡಿ, ಮಾಮೂಲಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು, ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಚಪಾತಿ ಮಾಡ್ಕೊಳ್ಳುವ ಸೈಜಿಗೆ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಇದೇ ರೀತಿಯಾಗಿ ಉಂಡೆನ ಮಾಡ್ಕೊಳ್ತೇನೆ. ನೋಡ್ಬೋದು, ಹಿಟ್ಟನ್ನು ಉಂಡೆ ಮಾಡ್ಕೊಂಡಿದ್ದಾಯಿತು. ಈಗ ಚಪಾತಿ ಲಟ್ಟಣಿಗೆನ ತಗೊಂಡು ಅದಕ್ಕೆ ಸ್ವಲ್ಪ ಮೈದಾನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಚಪಾತಿನ ಲಟ್ಟಿಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಲಟ್ಟಿಸ್ದೆ, ಜಾಸ್ತಿ ದಪ್ಪನೂ ಲಟ್ಟಿಸ್ತೇನೆ. ಮಾಮೂಲಿಯಾಗಿ ನಾವು ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಇದನ್ನು ಮಡಚಿ ಪದರ ಟೈಪ್ ಏನು ಲಟ್ಟಿಸ್ಕೊಳ್ತಾ ಇಲ್ಲ, ಹಾಗೆಯೇ ಲಟ್ಟಿಸ್ಕೊಳ್ತಾ ಇದ್ದೇನೆ. ಹಾಗೆ ಲಟ್ಟಿಸಿದ್ರೂ ಇದು ಚಪಾತಿ ಉಬ್ಬಿ ಬರುತ್ತೆ. ನೋಡ್ಬೋದು, ಚಪಾತಿನ ಲಟ್ಟಿಸ್ಕೊಂಡಿದ್ದಾಯಿತು. ಅದನ್ನು ಪ್ಲೇಟಿಗೆ ಹಾಕಿ ಇನ್ನೊಂದು ಚಪಾತಿನೂ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾವಿಲ್ಲಿ ಪದರದ ಚಪಾತಿ ಥರ ಮಡಚಿ ಲಟ್ಟಿಸ್ಕೊಳ್ತಾ ಇಲ್ಲ, ಹಾಗೆಯೇ ಲಟ್ಟಿಸ್ಕೊಳ್ತಾ ಇದ್ದೇವೆ. ಆದರೆ ಸುಡಬೇಕಾದ್ರೆ ಚಪಾತಿ ಉಬ್ಬಿ ಬರುತ್ತೆ. ನೋಡ್ಬೋದು, ಚಪಾತಿನ ಲಟ್ಟಿಸ್ಕೊಂಡಿದ್ದಾಯಿತು. ಈಗ ಚಪಾತಿ ಸುಡಲಿಕ್ಕೆ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ತವಾನ ಇಟ್ಟು ಬಿಸಿ ಮಾಡಿಕೊಂಡಿದ್ದೆ. ತವ ಬಿಸಿಯಾದ ನಂತರ ನಾವು ಲಟ್ಟಿಸ್ಕೊಂಡಿರುವಂತಹ ಚಪಾತಿನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಚಪಾತಿನ ಸುಟ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ, ಹಾಗೆಯೇ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎಡ್ಜಸ್ ಎಲ್ಲ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಎಡ್ಜಸ್ಸಲ್ಲೆಲ್ಲ ಚಪಾತಿನ ಸುಟ್ಕೊಳ್ಬೇಕು. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ತಾ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ 2 ಕಡೆ ಚಪಾತಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೋಡಿ ಚಪಾತಿ 2 ಕಡೆ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಲಟ್ಟಿಸ್ಕೊಂಡಿರುವಂತಹ ಇನ್ನೊಂದು ಚಪಾತಿನ ತವ ಮೇಲೆ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಟರ್ನ್ ಮಾಡ್ಕೊಳ್ತಾ ಎಣ್ಣೆನ ಹಾಕ್ತೇನೆ ಈ ಚಪಾತಿನ ಸುಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಚಪಾತಿ ಅಂತ. ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ 2 ಕಡೆ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಹಿಟ್ಟನ್ನು ಕಲಸಿದ ನಂತರ ನೆನೆಸಿಡುವ ಅವಶ್ಯಕತೆ ಇಲ್ಲ. 5 ನಿಮಿಷದಲ್ಲೇ ಚಪಾತಿನ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಬರ್ತವೆ ಈ ಚಪಾತಿ ರೆಸಿಪಿ. ಚಪಾತಿ ಸುಟ್ಟಿದ್ದಾಯಿತು. ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನೋಡ್ಬೋದು ಸಾಫ್ಟ್ ಆದಂತಹ ಅತ್ತಿಯಷ್ಟೇ ಮೆದುವಾದಂತಹ ಚಪಾತಿ ರೆಡಿಯಾಗಿದ್ದಾವೆ. ನಾನಿಲ್ಲಿ ಒಂದು ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ನಾವಿಲ್ಲಿ ಈ ಚಪಾತಿಗೆ ಒಂಚೂರಷ್ಟು ಎಣ್ಣೆನ ಬಳಸಿಲ್ಲ. ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ಈ ರೀತಿ ಮಾಡಿಕೊಂಡು ಹೋದ್ವಿ ಅಂದರೆ 1 ದಿನ ಅಲ್ಲ 2 ದಿನ ಇಟ್ಟರು ತುಂಬಾ ಸಾಫ್ಟಾಗಿರ್ತವೆ. ಈ ಚಪಾತಿಗೆ ಎಣ್ಣೆನೇ ಬೇಕಾಗಿಲ್ಲ. ತುಂಬಾ ಸಾಫ್ಟ್ ಆದಂತಹ ಚಪಾತಿ ರೆಡಿಯಾಗಿದ್ದಾವೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.